ಟೈಮಲ್ಲಿ ನೀನೆಷ್ಟು ಹುಷಾರಾಗಿರ್ಬೇಕು ಗೊತ್ತಾ? ಹೊಟ್ಟೆಲಿ ಮಗು ಬೆಳೀತಾ ಇದೆ ಅನ್ನೋ ವಿಷಯ ನೀನ್ ಮರಿಬಾರ್ದು. ನನ್ನ ಮಗು ಹೇಳಿದ್ದನ್ನು ಕೂಡ ನಾನು ಮರ್ತು ಹೋಗಿಲ್ಲ ಡಾಕ್ಟರ್. ನನ್ನ ಭಾವನ ಕಾಪಾಡ್ಕೊಳ್ಳೋದಕ್ಕೆ, ಅವ್ರಿಗೆ ಹೋಗದೆ ಅವ್ರನ್ನ ತಡೆಯೋದಕ್ಕೆ ಇದಕ್ಕಿಂತ ಬೇರೆ ದಾರಿ ನನಗೆ ಸಿಗ್ಲಿಲ್ಲ. ಆದ್ರೂ ಭಯ ಪಡೋಂಥದ್ದು ಏನೂ ಇಲ್ಲ. ಆಗಿರೋದು ಚಿಕ್ಕ ಪೆಟ್ಟು. 4 ದಿನ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಡಾಕ್ಟರ್, ಹೇಳು ವೈದೇಹಿ. ನನಗೊಂದು ಸಹಾಯ ಮಾಡ್ತೀರಾ? ಹೇಳು, ಏನ್ ಮಾಡ್ಬೇಕು? ನನ್ನ ಭಾವಂಗೆ 4-5 ದಿನ ಬೇರೆ ಎಲ್ಲಿಗೂ ಹೋಗದೆ ನನ್ನ ಜೊತೆನೇ ಇದ್ದು ನನ್ನ ನೋಡ್ಕೋಬೇಕು ಅಂತ ಹೇಳ್ತೀರಾ? 4-5 ದಿನನ? ಯಾವಾಗ್ಲೂ ನಿನ್ ಗಂಡ ನಿನ್ನ ಚೆನ್ನಾಗೇ ನೋಡ್ಕೊಂತಾನಲ್ಲಮ್ಮ. ನೋಡ್ಕೊಳ್ತಾರೆ, ಆದ್ರೆ 4-5 ದಿನಗಳು ಅವ್ರು ನನ್ನ ಒಂದು ಕ್ಷಣನೂ ಬೇರೆ ಎಲ್ಲಿಗೂ ಬಿಟ್ಟು ಹೋಗದೆ ನನ್ನ ಪಕ್ಕದಲ್ಲೇ ಇದ್ದು ನೋಡ್ಕೋಬೇಕು. ಅರ್ಥ ಆಯ್ತು. ನಿಂಗೆ ಏಟಾಗಿದೆ ಅನ್ನೋ ಕಾರಣಕ್ಕೆ ಭಯ ಪಡ್ತಿದ್ಯಾ? ಪರವಾಗಿಲ್ಲಮ್ಮ, ಇಷ್ಟು ಭಯ ಇರ್ಲೇಬೇಕು. ಆಗ ನೀನಿನ್ನೂ ಹುಷಾರಾಗಿರ್ತೀಯ. 4-5 ದಿನ ಅಲ್ಲ, 10 ದಿನ ನಿನ್ ಪಕ್ಕದಲ್ಲೇ ಇದ್ದು ನೀನ್ ಸೇವೆ ಮಾಡ್ಬೇಕು ಅಂತ ನಾನು ಹೋಗಿ ಹೇಳ್ತೀನಿ. ಥ್ಯಾಂಕ್ಸ್ ಡಾಕ್ಟರ್. ಅಲ್ಲ, ನೀನ್ ಕೇಳ್ತಿದ್ಯಾ ಅಂತಲ್ಲ, ನಿನ್ ಸಿಚುವೇಶನ್ ಕೂಡ ಹಾಗೆ ಇದೆ. ಅಷ್ಟಕ್ಕೂ ಇದೇಟು ದೊಡ್ಡದಾಗೇನಾದ್ರೂ ಆಗಿದ್ದಿದ್ರೆ ತಲೆಲಿರೋ ನರಗಳಿಗೆ ಇಂಪ್ಯಾಕ್ಟ್ ಆಗಿರೋದು. ಮೇಲ್ನೋಟಕ್ಕೆ ಚಿಕ್ಕದಾಗ ಕಾಣಿಸಿದ್ರು ನೀನ್ ದೊಡ್ಡ ಅಪಾಯದಿಂದ ತಪ್ಪಿಸ್ಕೊಂಡೆ. ಅಷ್ಟಕ್ಕೂ ಏಟ್ ಹೇಗಾಯ್ತು? ಕೆಳಗ್ ಬಿದ್ರೆ ಹೀಗಾಗಲ್ವಲ್ಲ? ಇಲ್ಲ ಡಾಕ್ಟರ್, ಕೆಳಗೆ ಬಿದ್ದೋದೆ. ಸರಿ, ಹುಷಾರಾಗಿರಮ್ಮ. ಭಾವಂಗ್ ಹೇಳಿ ಮರಿಬೇಡಿ. ಸರಿ, ನಾನು ಹೋಗಿ ನಿನ್ ಗಂಡಂಗೆ ಹೇಳ್ಬರ್ತೀನಿ. ದೇವಾಂಶ್ ಅವರೇ. ಡಾಕ್ಟರ್, ವೈದೇಹಿ ಹೇಗಿದ್ದಾಳೆ? ಏನ್ ತೊಂದರೆ ಇಲ್ಲ ತಾನೆ? ತೊಂದರೆ ಏನಿಲ್ಲ, ಆದ್ರೆ 1 ವಾರ ಇಲ್ಲ 10 ದಿನ ಅವಳನ್ನ ಹುಷಾರಾಗಿ ನೋಡ್ಕೋಬೇಕು. ನಿಜವಾಗ್ಲೂ ಯಾವ ತೊಂದರೆನೂ ಇಲ್ಲ ಅಲ್ಲ? ಯಾವ ತೊಂದರೆನೂ ಇಲ್ಲ. ನೋಡಿ, ಅವಳು ದೊಡ್ಡ ಅಪಾಯದಿಂದ ತಪ್ಪಿಸ್ಕೊಂಡಿದ್ದಾಳೆ. ಈಗ ಅವಳು ಜಾಸ್ತಿ ಹೊತ್ತು ನಿಂತ್ಕೋಬಾರ್ದು. ಅವಳಿಗೆ ನಡೆಯಕ್ ಕಷ್ಟ ಆಗ್ಬೋದು, ಮತ್ತೆ ಬೀಳೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಹುಷಾರಾಗೋವರೆಗೂ ಬೆಡ್ ರೆಸ್ಟ್ ಮಾಡೋದು ಒಳ್ಳೇದು. ಆಗ್ಲಿ ಡಾಕ್ಟರ್, ಯಾವಾಗಲೂ ಪಕ್ಕದಲ್ಲೇ ಇರ್ತೀನಿ. ಅವಳಿಗಿಂತ ಯಾವುದು ಮುಖ್ಯ ಅಲ್ಲ ನನಗೆ. ಸರಿ, ಈ ಮೆಡಿಸಿನ್ಸ್ ತಗೊಂಡ್ ಬನ್ನಿ. ಸರಿ ಡಾಕ್ಟರ್. ಓಕೆ ಓಕೆ. ಏನೂ ಆಗಲ್ಲ, ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ನಿನ್ ಗಂಡಂಗೆಲ್ಲ ಹೇಳಿದ್ದೀನಿ, ನೀನ್ ಹುಷಾರಾಗಿರು. ಬರ್ಕೊಟ್ಟಿರೋ ಮಾತ್ರೆನ ಮಿಸ್ ಮಾಡದೆ ತಗೋ, ಸರಿನಾ? ಓಕೆ ಡಾಕ್ಟರ್. ಏನಾಯ್ತು? ಹೊಟ್ಟೆ ನೋವಾ? ಹೊಟ್ಟೆ ನೋವಲ್ಲ ಅಮ್ಮ, ಹೊಟ್ಟೆ ಹಸುವು. ಏನು ತಿಂದಿಲ್ವಲ್ಲ? ನನಗೂ ಹಾಗೆ ಅನಿಸ್ತಿದೆ ಕಣೋ. ಬೆಳಗ್ಗೆ ಅರ್ಜೆಂಟಲ್ಲಿ ಟಿಫನ್ ಕೂಡ ಮಾಡ್ಲಿಲ್ಲ. ಹೊಟ್ಟೆಲಿ ಇಲಿಗಳು ಓಡಾಡ್ತಾ ಇದೆ. 1-2 ಹೊತ್ತಿಗೆ ಹೀಗಾಗ್ತಿದೆ ಅಂದ್ರೆ ಇನ್ನು 10 ದಿನಕ್ಕೆ ಹೇಗಿರ್ಬೋದು? ನೀನಾದ್ರೂ ಹೇಗಿರ್ತೀಯೋ? 1 ಹೊತ್ತು ತಿಂಡಿ ಇಲ್ಲ ಅಂದ್ರೆ ಕುಣಿಯಕ್ ಶುರು ಮಾಡ್ತಿದ್ದೆ. ಆಗ್ಲೇ ನಾವು ಧೈರ್ಯವಾಗಿರ್ಬೇಕು ಅಂತ ಪುರಾಣದ ಕತೆಗಳನ್ನ ಹೇಳ್ದೆ. ಆದ್ರೆ ಪ್ರಾಕ್ಟಿಕಲ್ ನೋಡೋದಾದ್ರೆ ಹೊಟ್ಟೆ ಹಸಿತಾ ಇದೆಯಮ್ಮ. ನನ್ನಿಂದ ಹಸುವು ತಡೆಯಕ್ ಆಗಲ್ಲ ಅಮ್ಮ. ಸಾಯಿಸ್ತೀಯ ಅಂದಾಗ ಅದಕ್ಕೂ ಮೀರಿದ್ದು ಅಂದ್ರೆ ಏನೋ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ತಿಂಡಿ ನೀರ್ ಕೂಡ ಕೊಡ್ದೆ ಸಾಯೋವರೆಗೂ ದಿನ ಸಾಯೋ ತರ ನರಕ ತೋರಿಸ್ತಾನೆ ಅನ್ಕೊಂಡಿರ್ಲಿಲ್ಲ. ಅಮ್ಮ, ನಾವು ಹೆದರ್ಕೊಳ್ಳೇಬಾರ್ದು. ಆಗ ನಮ್ಗೆ ಇನ್ನೂ ಸುಸ್ತಾಗುತ್ತೆ. ಆದ್ರೂ ಊಟ ಇಲ್ಲ ಅಂದ್ರೇನು? ನೀರಿದೆಯಲ್ಲ. ನೀರಾ? ಅದಾದ್ರೂ ಎಲ್ಲಿದ್ಯಪ್ಪ? 1 ಹನಿ ನೀರ್ ಕೂಡ ಕೊಡಬಾರ್ದು ಅಂದಿದಾನಲ್ಲ. 4 ಗೋಡೆ ಮಧ್ಯೆ ನೀರ್ ಕೂಡ ಕೊಡದೆ ಪ್ರಾಣ ತೆಗಿಬಹುದು ಅನ್ನೋದು ರುಜು ಮಾಡ್ತಾ ಇದ್ದಾನೆ. ಕುಡಿಯೋ ನೀರಿಲ್ಲ ಅಂದ್ರೇನು? ಬದುಕಕ್ಕೆ ಬಾತ್ರೂಮ್ ಅಲ್ಲಿರೋ ನೀರ್ ಸಿಕ್ಕಿದ್ರು ಸಾಕು. ಬಾತ್ರೂಮ್ ಅಲ್ಲಿರೋ ನೀರಾ? ಇನ್ನೇನ್ ಮತ್ತೆ, ನಿನಗೋಸ್ಕರ ಇಲ್ಲಿ ಮಿನರಲ್ ವಾಟರ್ ಬಾಟ್ಲ್ ಸಿಗುತ್ತಾ? ನನ್ನಿಂದ ಅಂತೂ ಆಗಲ್ಲ. ಅಯ್ಯೋ ಅಯ್ಯೋ, ಬಾತ್ರೂಮ್ ನೀರ್ ಕುಡಿಬೇಡ್ವೋ? ಇವನೊಬ್ಬ ಹೇಳಿದ್ರೆ ಕೇಳೋದೇ ಇಲ್ಲ. ಅಮ್ಮ, ಏಯ್ ಅಮ್ಮ ಅಮ್ಮ ಕುಡಿ. ಚಿಚ್ಚಿ, ಬಾತ್ರೂಮ್ ನೀರ್ ಕುಡಿಯಲ್ಲ ನಾನು. ನಿನ್ನಿಷ್ಟ ನೋಡು. ಮಾತಿನ ಮೇಲೆ ನಿಲ್ಬೇಕು, ಕುಡಿದ್ರೆ ಆಮೇಲೆ ಸರಿ ಇರಲ್ಲ. ಹೇಳಿದ್ನಲ್ಲ, ಬಾತ್ರೂಮ್ ಬರೋ ನೀರ್ ಕೂಡ ಸ್ಟಾಪ್ ಮಾಡಿದಾನೆ. ಅಂದ್ರೆ ಈಗ ಬಾತ್ರೂಮ್ ಅಲ್ಲೂ ನೀರ್ ಬರ್ತಾ ಇಲ್ವಾ?
ಇಷ್ಟೊತ್ತವರೆಗೂ ಅದನ್ನೇ ತಾನೇ ಹೇಳಿದ್ದು ಅಮ್ಮ ತಾಯಿ. ನೀರ್ ಸಿಗ್ಬಾರ್ದು ಅಂದ್ರೆ ಕುಡಿಯೋ ನೀರ್ ಮಾತ್ರ ಕೊಡಲ್ಲ ಅನ್ಕೊಂಡಿದ್ದೆ. ಬಾತ್ರೂಮಲ್ಲಿ ಬರೋ ನೀರ್ನು ಸ್ಟಾಪ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಮ್ಮ. ಹಾ, ಮತ್ತೆ ಈಗ ಸ್ನಾನ ಎಲ್ಲ ಹೇಗ್ ಮಾಡೋದು? ಅದೇ ಕುಡಿಯೋದಕ್ಕೆ ನೀರಿಲ್ಲ ಅಂತ ಇದ್ರೆ ಇಲ್ಲಿ ಸ್ನಾನ ಬೇರೆ ನನಗೆ. ವಾಲಿ, ಈಗೇನೋ ಮಾಡೋದು? ನಾವ್ ಏನ್ ಮಾಡಿದ್ರೆ ಆಚೆ ಹೋಗ್ಬೋದು? ಸರಿ ಬಿಡು, ಮೊದ್ಲು ಆ ನೀರ್ ಕೊಡು. ಇವಾಗ್ಲೂ ಥೂ ಬೇಡ ಅಂದೆ. ಬೇಡ ಬಿಡು. ಏಯ್, ಏನೋ ಅಂದ್ಬಿಟ್ಟೆ ಬಿಡೋ. ಏನೋ ಒಂದ್ ಕುಡಿಬೇಕಲ್ವಾ? ಗಂಟ್ಲು ಒಣಗ್ತಿದೆ, ನೀರ್ ಕೊಡು. ಬೇಡ ಅಮ್ಮ, ಆ ನೀರ್ ನಿಂಗೆ ಸೆಟ್ ಆಗಲ್ಲ. ಏಯ್, ಆ ನೀರ್ನ ನೀನೇ ಕುಡ್ದು ನೀನು ಬದುಕಿ ನನ್ನನ್ನ ಸಾಯಿಸ್ಬೇಕು ಅಂತಿದ್ಯಾ? ಗಂಟ್ಲು ಒಣಗೋಗ್ತಿದೆ ಕಣೋ. 4 ಹನಿ ನೀರ್ ಕೊಡೋ. 4 ಹನಿ. ಓಕೆ, ಕೈ ತೋರ್ಸು. 1 2 3 4 ಕುಡಿ. ಏಯ್, ಏನೋ ಇದು? ಕುಡಿಯಮ್ಮ, ಚೆಲ್ಲೋಗುತ್ತೆ. ಕುಡಿ ಕುಡಿ. ಏಯ್, 4 ಹನಿ ಅಂದ್ರೆ 4 ಹನಿ ಕೊಟ್ಟಿದ್ಯಾ? ದಾಹ ಆಗ್ತಾ ಇದೆ, ಕೊಡೋ. ಅದೇ ಹೇಗಾಗುತ್ತಮ್ಮ? ಆಗ್ಲೇ ಮಹಾಭಾರತದಲ್ಲಿ ಶಕುನಿ ಕತೆ ಕೇಳಿಸ್ಕೊಂಡೆ ಅಲ್ವಾ? ಅಲ್ಲಿ ಶಕುನಿ ಅನ್ನಕ್ಕನ್ನ ಸೇರಿಸಿ ಮುದ್ದೆ ಮಾಡಿ ದಿನಕ್ಕೊಂದು ತುತ್ತು ಅಂತ 16 ವರ್ಷ ಕಾಲ ಕಳೆದ. ನಾವು ದಿನಕ್ಕೊಂದು 4 ಹನಿ ಇಟ್ಕೊಂಡು ದಾಹ ತೀರ್ಸ್ಕೊಂಡ್ರೆ 10 ದಿವಸ ಬದುಕಕ್ಕಾಗಲ್ವಾ? ಇದು ಬಾತ್ರೂಮ್ ನೀರಲ್ಲ, ನಮ್ ಪ್ರಾಣನ್ ಕಾಪಾಡೋ ಅಮೃತ. ಕೊಡೋ. ಅರ್ಥ ಆಯ್ತಾ? ಅಮ್ಮ ಬೇಡ ಅಮ್ಮ. ಅಯ್ಯಯ್ಯೋ, ಅಯ್ಯೋ. ನಮಸ್ಕಾರ. ಎಲ್ರೂ ಚೆನ್ನಾಗಿದ್ದೀರಾ? ಅಮ್ಮ, ನಮ್ಮ ಯಜಮಾನ್ರು ಬರಲಿಲ್ವಾ? ಬರಲಿಲ್ಲ ಸೋಮಯ್ಯ, ಅನಾನುಕೂಲದಿಂದ ಸ್ವಲ್ಪ ತಡ ಆಗತ್ತೆ. ಹೌದಾ? ಈ ವರ್ಷ ಯಜಮಾನ್ರು ಬರಲಿಲ್ಲ ಅಂತಂದ್ರೆ ಶುರುವಿನಲ್ಲೇ ಅಪಶಕನಾನ? ಹಾಗೆ ಹೇಳ್ಬೇಡ ಸೋಮಣ್ಣ. ದೇವಂಶ್ ಬರ್ಲಿಲ್ಲ ಅಂದ್ರೂ ನಿಮ್ ಅಗತ್ಯಗಳನ್ನ ಪೂರೈಸೋದಕ್ಕೆ ನಾವಿಬ್ರು ಬಂದಿದೀವಲ್ಲ. ನಮ್ಮಿಂದ ನಿಮ್ಗೇನೇ ಸಹಾಯ ಬೇಕಿದ್ರು ಅದು ನಿಮಗ್ ಸಿಗತ್ತೆ. ಹೌದು ಸೋಮಯ್ಯ, ದೇವಾಂಶ್ ಅಷ್ಟೇ ಅಲ್ಲ, ನಮಗೂ ಕೂಡ ಬರ್ಲಿಕ್ಕಾಗ್ತಿರ್ಲಿಲ್ಲ. ಆದ್ರೆ ನಿಮಗೋಸ್ಕರ ನಿಮ್ ಎಲ್ಲಾ ಕಷ್ಟಗಳಿಗೆ ನಮ್ಮ ಕುಟುಂಬ ಸದಾಕಾಲ ನಿಮ್ಮ ಜೊತೆಲಿರುತ್ತೆ ಅಂತ ಹೇಳೋದಿಕ್ ಬಂದ್ವಿ. ದೇವಾಂಶ್ ಎಲ್ಲಿದ್ರು ಹೇಗಿದ್ರು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ನಿಮ್ಗೆ ಯಾವ ತೊಂದ್ರೆನೂ ಆಗಕ್ ಬಿಡಲ್ಲ. ಸಂತೋಷವಾಗಿ ಈ ಉತ್ಸವನ ಶುರು ಮಾಡಿ. ನೀವು ಆ ವಿಷಯನ ಪ್ರತ್ಯೇಕವಾಗಿ ಹೇಳ್ಬೇಕಿಲ್ಲಮ್ಮ. ನಮ್ಮನ್ ಕಾಯೋಗ್ ನಿಮ್ ಕುಟುಂಬ ಯಾವಾಗ್ಲೂ ಇರುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಿಮ್ ಸಹಾಯವನ್ನು ಯಾವತ್ತೂ ನಾವು ಮರೆಯಲ್ಲ. ಹೌದು ತಾಯಿ, ಆದ್ರೆ ಸಹಾಯಕ್ಕಿಂತ ನಂಬಿಕೆನೇ ತುಂಬಾ ಮುಖ್ಯವಾದದ್ದು. ಭೂಮಿ ತಾಯಿಗೆ ಆ ಆಕಾಶದ ಮೇಲೆ ನಂಬಿಕೆ, ನಮಗೆ ನಮ್ಮ ಯಜಮಾನ್ರ ಮೇಲೆ ನಂಬಿಕೆ. ಈ 5 ದಿನ ವ್ಯವಸಾಯ ಹೇಗೆ ನಡೆಯುತ್ತೆ ಅನ್ನೋದ್ರ ಮೇಲೆ ಫಸಲು ಹೇಗೆ ಚಿಗುರು ಬರುತ್ತೆ ಅಂತ ಆಧಾರವಾಗಿರುತ್ತೆ. ಇದನ್ನ ಭೂಮಿಗೆ ಬಿತ್ತಿದ್ರೇನೆ ಬೆಳೆ ಚೆನ್ನಾಗಿ ಬರುತ್ತೆ. ಇದು ತಲತಲಾಂತರದಿಂದ ಬಂದಿರೋ ಆಚಾರ. ನಮ್ಮ ಯಜಮಾನ್ರ ಕೈಯಿಂದ ಯಾವ ವರ್ಷ ವ್ಯವಸಾಯ ನಡೆಯುತ್ತೋ ಆ ವರ್ಷ ಸಮೃದ್ಧಿಯಾಗಿರುತ್ತೆ, ಬೆಳೆ ಚೆನ್ನಾಗಿ ಬರುತ್ತೆ. ಆ ಇಡೀ ವರ್ಷ ನಮ್ಮ ಜೀವನ ಪೂರ್ತಿ ಹಬ್ಬದ ಥರ ಇರುತ್ತೆ. ಇಲ್ಲ ಅಂದ್ರೆ ನಮ್ಮ ಪಾಲಿಗೆ ಸೇರೋದು ಅನ್ನ ಅಲ್ಲ, ಮಣ್ಣು. ಗಾಬರಿ ಆಗ್ಬೇಡ ಸೋಮಯ್ಯ, ಏನೂ ಆಗಲ್ಲ. ಈ ಉತ್ಸವ ಚೆನ್ನಾಗಿ ನಡೆಯುತ್ತೆ. ಒಂದು ವರ್ಷ ದಶರಥ ರಾಮ ಅವ್ರ ತಂದೆ ರಾಜಾರಾಮ ಅವರು ಅನಾರೋಗ್ಯದ ಕಾರಣದಿಂದ ಉತ್ಸವಕ್ಕೆ ಬರಕ್ಕಾಗ್ಲಿಲ್ಲ. ಆ ವರ್ಷ ಏನಾಯ್ತು, ಫಸಲೆಲ್ಲ ಹಾಳಾಗೋಯ್ತಲ್ವಾ? ಹೌದು ಉಮರೆ, ಆ ವರ್ಷ ಆಗಿದ್ ನಷ್ಟ, ಆಗ ನಾವು ಕಳ್ಕೊಂಡಿದ್ದು ನಮ್ಮನ್ನ ಇನ್ನೂ ಕೆಟ್ಟ ಕನ್ಸ್ ಥರ ಕಾಡ್ತಾ ಇದೆ.
ಈಗ ಮತ್ತೆ ಹಾಗೆ ಆಗ್ಬೋದು ಅಂತ ಅನಿಸ್ತಿದೆಯಮ್ಮ. ಮತ್ತೆ ಅದೇ ಅಪಶಕುನ. ಅಲ್ಲಿ ಯಾವುದೋ ಅಪಾಯ ಬಂದು ನಮ್ಮ ಯಜಮಾನ್ರು ಬರಲಿಲ್ಲ ಅಂದರೆ ನಮ್ಮ ಭವಿಷ್ಯ ಚೆನ್ನಾಗಿರಲ್ಲ ಅಂತ ಅರ್ಥ. ಈ ವರ್ಷ ಬೆಳೆ ಬರೋದೇ ಇಲ್ಲ. ಶುರುವಲ್ಲೇ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಕೊಡೋ ಇಲ್ಲಿ ಧಾನ್ಯಗಳನ್ನ. ರಾಜಣ್ಣ, ರಾಜಯ್ಯ, ನಮ್ದು ಕುರುಡು ನಂಬಿಕೆ ಅಲ್ಲ ಅಮ್ಮ, ಆಗಿರೋ ಅನುಭವದಿಂದ ಇದನ್ನು ಹೇಳ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಬರಲಿಲ್ಲ ಅಂದರೆ ಈ ನಮ್ಮ ವ್ಯವಸಾಯ ಮಾಡಿದ್ರು ಒಂದೇ, ಮಾಡದಿದ್ರು ಒಂದೇ. ಕ್ಷಮಿಸ್ರಮ್ಮ, ಹೋಗಿ ಬರ್ತೀವಿ. ಬನ್ರೋ, ನಡೀರೋ. ರಾಜಯ್ಯ ನಿಲ್ರಿ. ಇದೇನು ಹೀಗಾಯ್ತು ಅಜ್ಜಿ? ಏನ್ ಮಾಡೋದು? ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ವಿ, ಆದ್ರೆ ಅವ್ರು ನಮ್ಮನ್ನ ನಂಬಲಿಲ್ಲ ಅಂತ ಅನಿಸ್ತಿದೆ. ಹಾಗಾದ್ರೆ ದೇವಾಂಶ್ ಬರ್ಲಿಲ್ಲ ಅಂದ್ರೆ ವ್ಯವಸಾಯ ಮಾಡಲ್ವಾ? ಹಾಗೆ ತಗೊಂಡ್ ಬಂದಿದ್ದ ಧಾನ್ಯನ ಹೀಗೆ ಬಿಟ್ಟು ಹೊರಟೋದ್ರು ಅಂದ್ರೆ ಅದ್ರ ಅರ್ಥ ಅದೇ ಅಲ್ವಾ ಅಮ್ಮ? ಹೇಗಿದೆಯಾ ವೈದ್ಯ? ಈಗ ಆರಾಮಾಗಿ ಇದೀನಿ ಬಾವಾ. ನಿಂಗೆ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸ್ ಕೊಟ್ಟಿರೋದ್ರಿಂದ ಇವಾಗ ನೋವು ಗೊತ್ತಾಗ್ತಾ ಇಲ್ಲ. ನೀನು ಓಡಾಡೋ ಹಾಗಿಲ್ಲ, ತುಂಬ ಸ್ಟ್ರೈನ್ ಮಾಡ್ಕೋಬಾರ್ದು. ಆ ಮಾತನ್ನ ಡಾಕ್ಟ್ರು ಪದೇ ಪದೇ ಹೇಳಿದ್ದಾರೆ. ಏನೇ ಬೇಕು ಅಂದರೂ ನನಗೆ ಹೇಳು, ನಾನೇ ತಗೊಂಡು ಬರ್ತೀನಿ. ನೀನು ತುಂಬ ಓಡಾಡಿದ್ರೆ, ಏನಾದರೂ ಆಯಾಸ ಮಾಡಿಕೊಂಡ್ರೆ ತಲೆ ಸುತ್ತ ಬೀಳ್ಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನೀನು ಈ ಮಂಚದಿಂದ ಕೆಳಗೆ ಇಳಿಬಾರ್ದು, ಸರಿನಾ? ನನ್ನ ಕ್ಷಮಿಸ್ಬಿಡು ಬಾವಾ. ಯಾಕೆ? ನಿನಗೆ ಸುಳ್ಳು ಹೇಳಿದ್ದೀನಿ. ಇದೆಲ್ಲ ನನ್ನಿಂದಾನೇ ಅಲ್ವಾ ಬಾವಾ? ನಿನಗಿಂತ ನನಗೆ ಯಾವುದೂ ಮುಖ್ಯ ಅಲ್ಲ ವೈದೇಹಿ. ನನಗಿಂತನೂ ನೀನೇ ನನಗೆ ಜಾಸ್ತಿ. ಬಾವಾ, ಹೌದು. ಅಲ್ಲಿ ನಮ್ಮನ್ನೇ ಕಾಯ್ತಾರೋ ನೋಡೋಕ್ಕೋಸ್ಕರ ಹೋಗೋಕ್ಕಾಗ್ಲಿಲ್ವಲ್ಲ ಅಂತ ಬೇಜಾರಿತ್ತು. ಈಗ ಅದೂ ಇಲ್ಲ. ಅಮ್ಮ ಅವರೆಲ್ಲ ಹೋಗಿದಾರಲ್ವಾ, ಆ ಬೇಜಾರು ಕೂಡ ಹೊರಟೋಯ್ತು. ನೀನು ಆರಾಮಾಗಿರು. ಅವ್ರು ವಾಪಸ್ ಬರೋವರೆಗೂ ನಿನ್ನ ಎಲ್ಲ ಕೆಲಸ ನಂದೆ, ನೆನ್ಪಿಟ್ಕೊ. ಸರಿ ಬಾವಾ. ನಾನು ಹೋಗಿ ಜ್ಯೂಸು ಟ್ಯಾಬ್ಲೆಟ್ಸ್ ತೊಗೊಂಡ್ಬರ್ತೀನಿ, ನೀನು ಇಲ್ಲೇ ಕೂತಿರು. ಹಾ ಅಮ್ಮ. ಕಂದ ದೇವಾಂಶ್, ವೈದೇಹಿ ಹೇಗಿದ್ದಾಳೆ? ಮನೆಗೆ ಬಂದ್ವಿ ಅಮ್ಮ, ಚೆನ್ನಾಗೇ ಇದ್ದಾಳೆ. ಏನಿಲ್ಲ ಅಂದರೂ ಒಂದು 15 ದಿನ ರೆಸ್ಟ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಹೌದಾ? ಹಾ. ಆದ್ರೆ ಕಂದ, ಏನಾಯ್ತಮ್ಮ? ಏನೂ ಇಲ್ಲ ಕಂದ. ಹೇಳಮ್ಮ, ಏನಾಯ್ತು? ಇಲ್ಲಿಗೆ ಬಂದು ನಮ್ ಕುಟುಂಬದ ಪರವಾಗಿ ಮಾತು ಕೊಟ್ರೆ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ. ಆ ಭರವಸೆಲೆ ಬಂದಿತ್ತು. ಅವರಿಗೆ ಮಾತು ಕೂಡ ಕೊಟ್ವಿ. ಆದ್ರೆ ಅವ್ರ ನಂಬಿಕೆ ನೀನು ಅನ್ನೋದು ಇಲ್ಲಿಗೆ ಬಂದ್ಮೇಲೆ ನಮ್ಗೆ ಅರ್ಥ ಆಗಿತ್ತು. ಏನ್ ಹೇಳ್ತಾ ಇದೆಯಮ್ಮ ನೀನು? ಹೌದು ಕಂದ, ನಿನ್ ಕೈಯಾರೇನೆ ನವಧಾನ್ಯಗಳನ್ನ ಬಿತ್ತನೆ ಮಾಡಿಸ್ಬೇಕಂತೆ. ಅದಾಗ್ಲಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡು ಹೊರಟೆ ಹೋದ್ರು ದೇವಾಂಶ್. ಇವರೆಲ್ಲರ ಸಂತೋಷ ನಮ್ ವೈದೇಹಿ ಹೊಟ್ಟೆಲಿರೋ ಮಗುಗೆ ಆಶೀರ್ವಾದ ಆಗತ್ತೆ ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಇಲ್ಲಿ ಏನೇನೋ ಆಗೋಯ್ತು. ಈಗ ಅದಾಗ್ಬೇಕು ಅಂದ್ರೆ ನೀನೊಂದು ಕೆಲಸ ಮಾಡು. ಸಂಜೆ ಹೊತ್ತಿಗೆ ಆ ದುಡ್ಡು ತಗೊಂಡು ನೀನ್ ಇಲ್ಲಿಗೆ ಬರ್ಬೇಕು. ಬರ್ತಾ ಇದ್ದೀನಮ್ಮ. ಅವ್ರ ನಂಬಿಕೆನ ಕಾಪಾಡ್ಕೋತೀನಿ. ಅವ್ರಿಗೆ ಬೇಕಾಗಿರೋ ಸಹಾಯನೂ ಮಾಡ್ತೀನಿ. ಆ ದುಡ್ಡು ಎಲ್ಲೇ ಇದ್ರೂ ಹುಡ್ಕೊಂಡು ತರ್ತೀನಿ ನಾನು. ಏ ವಾಲಿ, ಮಾತಾಡ್ಬೇಡಮ್ಮ. ಅಬ್ಬಾ, ಕೋಪ ಮಾಡ್ಕೊಂಡ್ರೆ ಚೆಲ್ಲಿದ ನೀರು ವಾಪಸ್ ಸಿಗತ್ತೇನೋ? ಏನ್ ಮಾಡೋದು, ಹೇಗಿದ್ರಿಂದ ಆಚೆ ಬರೋದು ಯೋಚನೆ ಮಾಡು. ಅನಾವಶ್ಯಕವಾಗಿ ದುಡ್ಡು ಮುಚ್ಚಿಟ್ಟು ಪ್ರಾಣಕ್ಕೆ ಕುತ್ತು ತಂದ್ಕೊಡ್ವಿ. ಅನವಶ್ಯಕತೆ ಅಲ್ಲಮ್ಮ, ಅದೇ ಅಗತ್ಯ. ಇದು ಬರೀ ದುಡ್ಡಿನ ವಿಷಯ ಅಲ್ಲ ಅಮ್ಮ. ಊರವ್ರಿಗೆಲ್ಲ ದೇವಾಂಶ್ ಮೇಲೆ, ಈ ಕುಟುಂಬದ ಮೇಲೆ ಇರೋ ನಂಬಿಕೆನ ಕೊಲ್ಲೋ ಆಯುಧ. ಅದ್ ಸರಿ ಕಣೋ,
ನಾವಿಲ್ಲಿ ಜೀವಂತವಾಗಿ ಉಳ್ಕೋಬೇಕಲ್ವಾ? ಮೊದ್ಲು ಇಲ್ಲಿಂದ ಆಚೆ ಹೋಗೋ ದಾರಿ ಹುಡ್ಕೋ. ಅದನ್ನೇ ಯೋಚಿಸ್ತಾ ಇದ್ದೀನಮ್ಮ. ಫೋನ್ ನೋಡ್ತಿದ್ಯಲ್ಲೋ, ಯಾರಿಗಾದ್ರೂ ಫೋನ್ ಮಾಡ್ತೀಯಾ? ಇಲ್ಲ ಅಮ್ಮ, ಯಾರಿಗೆ ಫೋನ್ ಮಾಡಿದ್ರು ದೇವಾಂಶ್ ಬೇಡ ಅಂದಿದ್ದಾನೆ ಅಂತ ನಮ್ಮನ್ನ ಕಾಪಾಡಕ್ಕೆ ಯಾರು ಬರಲ್ಲ. ಮತ್ತೇನ್ ನೋಡ್ತಿದ್ಯಾ? ಇತ್ತೀಚೆಗೆ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಡ್ರೋನ್ ಅಲ್ಲಿ ಡೆಲಿವರಿ ಕೊಡ್ತಾರೆ ಅಂತ ಕೇಳಿದ್ಯಾ ಅಲ್ವಾ? ಕೇಳಿದ್ದೀನಿ, ಆದ್ರೆ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಜಾರಿಗೆ ಬಂದಿಲ್ಲ ಅಲ್ವಾ? ಯೋಚನೆ ಅವ್ರದಮ್ಮ, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ತೋರ್ಸೋಣ. ಫ್ರೆಂಡಿಗೆ ಫೋನ್ ಮಾಡಿದ್ರೆ ಅವನೇ ಅರೇಂಜ್ ಮಾಡ್ತಾನೆ. ಇನ್ನೂ ಯೋಚನೆ ಮಾಡ್ತಿದ್ಯಲ್ಲೋ, ಮೊದ್ಲ ಕೆಲ್ಸ ಮಾಡು. ಒಳ್ಳೆ ಊಟ ಕೂಡ ಕಳ್ಸು ಅಂತ ಹೇಳು. ಏಯ್ ವಾಲಿ, ಯಾರಿಗಾದ್ರೂ ಫೋನ್ ಮಾಡ್ದ್ಯೋ? ಇದನ್ನು ಕೇಳಿಸ್ಕೊಂಬಿಟ್ಯಾ? ನಮ್ಮನ್ ಬಿಡಲ್ವಾ ನೀನು? ಅಲ್ಲ, ಕುಡಿಯೋದಕ್ಕೆ ನೀರ್ ಕೂಡ ಕೊಡದೆ ಇದ್ರೆ ನಾವೇನಾಗ್ಬೇಕು ಅನ್ಕೊಂಡಿದ್ದೆ ದೇವಾಂಶ್? ಕುಡಿಯೋದಕ್ಕೆ ನೀರಾದ್ರೂ ಕೊಡು. ಆ ದುಡ್ಡು ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ? ಪಂಚಭಕ್ಷ ಪರಮಾನನು ನಿಮ್ ಮುಂದೆ ಬರುತ್ತವಾಗ. ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ. ಆ ದುಡ್ಡು ಯಾವಾಗ್ಲೂ ಖರ್ಚಾಯ್ತು ಅಂತ ಹೇಳದ್ನಲ್ಲ, ಪದೇ ಪದೇ ಅದನ್ನೇ ಯಾಕೆ ಹೇಳ್ತಾ ಇದ್ಯಾ? ನೀ ಏನೇ ಮಾಡಿದ್ರು ಆ ದುಡ್ಡು ಸಿಗಲ್ಲ. ಏಯ್, ನಿನ್ ನಾಟಕಗಳೆಲ್ಲ ನನಗೆ ಗೊತ್ತು. ದುಡ್ಡಿಲ್ಲ ಅಂದ್ರೆ ಬಿಟ್ಬಿಡ್ತಾನೆ, ನೆಮ್ಮದಿಯಾಗಿ ರೂಮಲ್ಲಿ ಇದ್ಬಿಡ್ಬಹುದು ಅಂತ ಅನ್ಕೊಂಡಿದ್ಯೇನೋ ನೀನು? ನಿನ್ ತಲೆ ಉಪಯೋಗಿಸ್ಕೊಂಡು ಏನೋ ಒಂದು ಹೇಳಿ ಇಲ್ಲಿಂದ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ಯೇನೋ? ಆದ್ರೆ ನನಗೂ ಟೈಮ್ ಇಲ್ಲ, ನಿನಗೂ ಅಷ್ಟೆಲ್ಲ ಟೈಮ್ ಕೊಡೋಕ್ಕಾಗಲ್ಲ. ಸಂಜೆ ಆಗೋಷ್ಟರಲ್ಲಿ ನೀನು ಕದ್ದಿರೋ ದುಡ್ಡು ಬಂದು ನನ್ನ ಕೈ ಸೇರಬೇಕು. ಇಲ್ಲ ಅಂದ್ರೆ ನಿನ್ನ ಬದುಕನ್ನ ಇವತ್ತೇ ಮುಗಿಸ್ಬಿಡ್ತೀನಿ, ನೋಡ್ತಾ ಇರು. ಯಾವಾಗಲೂ ಹೀಗೆ ಹೇಳ್ತಾನೆ, ಇವನು ಏನು ಮಾಡಲ್ಲ ಅಂತ ಅನ್ಕೊಂಡಿದ್ಯೇನೋ? ನೀನು ಅನ್ಕೊಂಡಿರೋದನ್ನ ಮಾಡೋದಕ್ಕೋಸ್ಕರ ಒಂದು ಜೀವ ತೆಗೆಯೋಕ್ಕೂ ಹೇಗೆ ಹಿಂದೆ ಮುಂದೆ ನೋಡಲ್ವೋ? 10 ಜನಕ್ಕೆ ಸಹಾಯ ಮಾಡಬೇಕಾದ್ರೆ ಅಡ್ಡ ಬರೋ ನಿನ್ನಂತವ್ರನ್ನ ಮುಗಿಸೋದಕ್ಕೂ ಕೂಡ ನಾನು ಹಿಂದೆ ಮುಂದೆ ನೋಡಲ್ಲ. ಅರ್ಥ ಆಯ್ತಾ? ಬಾವಾ, ಇಲ್ ಬಾ, ಇಲ್ ಬಾ ಬಾವಾ, ಬಾ. ಏನು ಇದು? ಸಂಜೆ ಒಳಗೆ ಹೇಳ್ದೆ ಹೋದ್ರೆ ಪ್ರಾಣ ತೆಗಿತೀನಿ ಅಂತ ಹೇಳ್ತಿದ್ದಾನೆ. ಬೇರೆ ದಾರಿನೇ ಇಲ್ಲ, ಹೇಳ್ಬಿಡಣ್ವಾ. ಅವಸರ ಪಡಬಾರ್ದು ಅಮ್ಮ, ಸಂಜೆವರೆಗೂ ಟೈಮ್ ಕೊಟ್ಟಿದ್ದಾನಲ್ವಾ? ಏನೋ ಅಷ್ಟ್ರಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಯಾವುದಾದ್ರೂ ದಾರಿ ಸಿಗುತ್ತೇನೋ, ವೆಯ್ಟ್ ಮಾಡೋಣ. ನೀನ್ಯಾಕೆ ಬಂದೆ ವೈದೇಹಿ? ಪರವಾಗಿಲ್ಲ. ಏನಂತಂದ್ರು ಬಾವ? ದುಡ್ಡೆಲ್ಲಿ ಅಂತ ಹೇಳಿದ್ರಾ? ಅವರು ಒಳಗಿಂದ ಹೇಗಾದರೂ ತಪ್ಪಿಸ್ಕೋಬಹುದು ಅಂತ ಅನ್ಕೊಂಡಿದ್ದಾರೆ. ಆದರೆ ಸಂಜೆ ಆಗೋಷ್ಟರಲ್ಲಿ ಆ ದುಡ್ಡು ಎಲ್ಲಿಟ್ಟಿದ್ದಾರೆ ಅಂತ ಅವರಿಂದ ತಿಳ್ಕೋಬೇಕು. ಚಿಂತೆ ಮಾಡಬೇಡ ಬಾವ, ಆ ದುಡ್ಡು ರೈತರಿಗೆ ಹೇಗಾದರೂ ಸೇರುತ್ತೆ. ಆ ನಂಬಿಕೆ ನನಗಿದೆ. ಸರಿ, ಇದೆಲ್ಲ ನಾನು ನೋಡ್ಕೋತೀನಿ. ನಿನ್ನ ರೂಮ್ಗೆ ಹೋಗು, ವಿಶ್ರಾಂತಿ ತಗೋ, ನಾನು ಜ್ಯೂಸ್ ತೊಗೊಂಡು ಬರ್ತೀನಿ. ಆ ದುಡ್ಡು ಎಲ್ಲಿದೆ ಅಂತ ನನಗೆ ಗೊತ್ತು ಬಾವ, ಆದರೆ ಇವಾಗ ಹೇಳಿದ್ರೆ ನೀನು ತಗೊಂಡು ಊರಿಗೆ ಹೊರಟೋಗ್ತೀಯ. ನೀನು ಹೋಗ್ಕೂಡ್ದು. ನಾನೇ ಅದನ್ನು ಹೇಗೋ ರೈತರಿಗೆ ತಲುಪಿಸೋ ವ್ಯವಸ್ಥೆನ ಮಾಡ್ತೀನಿ. ಬಾ ವೈದೇಹಿ. ಹಾ ಬಾ. ವೈದೇಹಿ, ವೈದೇಹಿ, ಜ್ಯೂಸ್ ಕುಡಿ. ಬಾವಾ, ಅತ್ತೆಯವ್ರು ಫೋನ್ ಮಾಡಿದ್ರಾ? ತಲುಪದ್ರಂತ? ರೀಚ್ ಆದ್ರು. ಮೊದಲು ಈ ಜ್ಯೂಸ್ ಕುಡಿದು ಟ್ಯಾಬ್ಲೆಟ್ಸ್ ತಗೋ. ಗ್ಲಾಸ್ ಇಟ್ಕೋ, ಟ್ಯಾಬ್ಲೆಟ್ಸ್ ಕೊಡ್ತೀನಿ. ನೀನು ಕಂಪ್ಲೀಟ್ ಆಗಿ ವಿಶ್ರಾಂತಿ ತಗೋಬೇಕು. ಮಂಚದಿಂದ ಇಳಿಬಾರ್ದು, ಆಚೆನೂ ಬರಬಾರ್ದು, ಸರಿನಾ? ಸರಿ, ನೀನು ಮಲ್ಕೋ, ಸ್ವಲ್ಪ ಹೊತ್ತಿಗೆ ಬರ್ತೀನಿ. ಬಾವಾ, ನೀನು ಇಲ್ಲೇ ಇರ್ತೀಯ ಅಲ್ವಾ? ಎಲ್ಲಿಗೂ ಹೋಗಲ್ಲ ಅಲ್ವಾ? ವೈದೇಹಿ, ನಾನು ಎಲ್ಲಿಗೆ ಹೋಗ್ತೀನಿ ಹೇಳು? ಇಲ್ಲೇ ಇರ್ತೀನಿ. ಮಲ್ಕೋ, ನೀನು ಮಲ್ಕೋ. ಬಾವಾ, ಎಲ್ಲಿಗೂ ಹೋಗ್ಬೇಡ. ಮಲ್ಕೋ ವೈದೇಹಿ.